ಅಂತ ನಾವೇ ಹೆಂಗೆ ಕಟ್ ಮಾಡ್ಕೊಳ್ಳೋದು. ಓಸಿ ಹೇರ್ ಕಟ್. ದೀಕ್ಷಾ ಈ ಬ್ಲಾಗ್ ನೋಡಿಬಿಟ್ಟು ನಾವಿಬ್ರಿಗಿದೆ ಒಂದು ಗತಿ ಕಾಣಿಸ್ತಾಳೆ. ನಂಗೆ ಇಡ್ಲಿ ಅಂದರೆ ಬೋರಿಂಗ್ ಗೈಸ್. ದಿಕ್ಕು ಅಳ್ತಾ ಇದ್ದಾಳೆ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಹೇಗೆ ಗೊತ್ತಾ, ಸಡನ್ನಾಗಿ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ನಮ್ಮ ಮಮ್ಮಿಗೆ ಇಡ್ಲಿ ಕ್ರೇವಿಂಗ್ಸ್ ಆಗಿದೆ, ಇಡ್ಲಿ ಕ್ರೇವಿಂಗ್ಸ್. ಸೊ ನಮ್ಮ ಮಮ್ಮಿ ಏನೋ ಮಾಡ್ತಿದ್ದಾರೆ ಆಯಿತಾ, ಅದು ಮಾಡಾದ್ಮೇಲೆ ಹೇಳ್ತೀನಿ ನಿಮಗೆಲ್ಲ. ಓಕೆನಾ ಮಮ್ಮಿ? ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳು. ಸೊ ಅದಕ್ಕೆ ಇವಾಗ ಇಡ್ಲಿ ಕ್ರೇವಿಂಗ್ಸ್ ಆಗ್ತದೆ ಅಂದ್ಬಿಟ್ಟು ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಕುತ್ಕೊಂಡು ಮಾತಾಡ್ತಿದ್ವಿ. ಹೇರ್ ಕಟ್ ಮಾಡಬೇಕು, ನಾನು ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ, ಫೈನ್ ಆಗ್ತಾರೆ. ಸೊ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಿದ್ವಿ, ಮಾತಾಡ್ತಿದ್ವಿ. ಅಷ್ಟರಲ್ಲಿ ನಾನು ಯಾವಾಗೂ ಹೇರ್ ಕಟ್ ಮಾಡಿಸ್ತಿದ್ನಲ್ಲ, ಮಾಡಲ್ ಬೇಕಲ್ವ ಅವ್ರಿಗೆ. ಸೊ ಅವ್ರು ಹೇಳಿದ್ರು ಮಾಡಲ್ ಬೇಕು ಹೇರ್ ಕಟ್ಗೆ, ಬರೋಂಗಿದ್ರೆ ಬನ್ನಿ ಅಂತ. ನಾನು ಮಮ್ಮಿ ಇಬ್ಬರಿದ್ದೀವಿ ಅಂದೆ. ಓಕೆ ಬನ್ನಿ ಅಂತ ಸರಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಓಸಿ ಹೇರ್ ಕಟ್. ಎಲ್ಲ ಅನ್ಕೊಂತಾರೆ ನಿಮ್ಮ ಮಮ್ಮಿದೆ ಪಾರ್ಲರ್ ಇದೆ, ಬಟ್ ನೀವು ಬೇರೆ ಕಡೆ ಹೇರ್ ಕಟ್ ಮಾಡ್ಕೊತೀರಾ ಅಂತ. ಏನಂತ ನಾವೇ ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂದರೂ ಮಾಡ್ಕೊಳ್ತೀನಿ. ನಾನು ಮಾಡ್ತೀನಿ ಡಿಫ್ರೆಂಟಾಗಿ. ಸುಮ್ಮನೆ ಟ್ರೈ ಮಾಡೋಣ, ಬೋರ್ ಆಗಿರುತ್ತಲ್ವ ನಮಗೆ, ಅದಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್ ನಾವಿಲ್ಲಿ ಬಂದಿದ್ದೀವಿ, ಬಟ್ ದೀಕ್ಷಾ ಈ ಬ್ಲಾಗ್ ನೋಡಿಬಿಟ್ಟು ನಾವಿಬ್ರಿಗಿದೆ ಒಂದು ಗತಿ ಕಾಣಿಸ್ತಾಳೆ. ಹೊಡಿತಾಳೆ, ಬಟ್ ಅವಳಿಗೂ ಏನಾದರೂ ಇಸ್ಕೊಡೋಣ ಆಮೇಲೆ. ನೋಡಿ ಇಡ್ಲಿ ಯಾರಾದರೂ ಇಷ್ಟಪಡ್ತಾರ? ನಮ್ಮ ಮಮ್ಮಿ ಇಷ್ಟಪಡ್ತಾರೆ. ನಂಗೆ ಇಡ್ಲಿ ಅಂದರೆ ಬೋರಿಂಗ್ ಗೈಸ್. ಫಾರ್ಗಾಟ್ ಟು ಬ್ಲಾಗ್. ತಿನ್ಕೊಂಡು ಬಂದುಬಿಟ್ಟು ಇಲ್ಲಿಗೆ. ಸೊ ಬನ್ನಿ ಒಳಗಡೆ ಹೋಗೋಣ. Hi. So you're a blogger? Yeah. Hi. Kannada blogger? Yeah, Kannada. ಇನ್ನು ಎಷ್ಟು ತೆಗಿತ್ಯಾ ವಾಶ್ನ? Guys, hair wash is going on. ಸ್ಟಾರ್ಟ್ ಮಾಡಿ ನನ್ನಿಂತ ಮುಂಚೆ ಬಂದಿದ್ದಾರೆ. ತಿರುಗ್ತಾನೆ ಇಲ್ಲ. Oh wow. ಇಲ್ಲ ಬೆಳಕು ಸರಿ ಕಾಣ್ತಿಲ್ಲ. ಅಲ್ಲಿ ಬೆಳಕಿದ್ದೆ. ಒರೆಸ್ಕೊಡಿ, ಏನಕ್ಕೆ ಗಲೀಜಾಗ್ತದೆ. ಬ್ಲ್ಯಾಕ್ ಡ್ರೆಸ್ಸೇ ಕಾಣ್ತಾನೆ ಇಲ್ಲ. ಇಲ್ವಾ ಇಲ್ಲಿ ಬೆಳಕು ಬರುತ್ತಲ್ಲ. ತೆಗಿಮ ಏನು ಕಾಣ್ತಾಯಿಲ್ಲ. ಆಮೇಲೆ ಇದು ಆಕ್ಚುಲಿ ಚೆನ್ನಾಗಿರೋದು. ಐ ಗೆಟ್ ಕನ್ಫ್ಯೂಸ್ಡ್ ಆಲ್ವೇಸ್. ಟರ್ನ್ ಬ್ಯಾಕ್. ಮುಗೀತು. ಇದು ಕಾಣ್ತಿದೆ, ಸರಿಯಾಗಿ ಕಾಣ್ತಿಲ್ಲ ನಿಮಗೆ. ಇಲ್ಲಿ ಗಾಡಿ ಇಲ್ಲ ಹಾಕಿದಾರಾ? A few moments later. ದಿಕ್ಕು ಅಳ್ತಾ ಇದ್ದಾಳೆ. ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಬರ್ತೀವಿ ನೈಟು. ಹೋಗ್ತಾ ಇರೋದು ಇವಾಗ ನಾವು ಊಟ ಮಾಡಿಕೊಂಡು. ನೈಟ್ ಬರ್ತಿದ್ದೀವಿ ರೇ. ಸಾಕು ಗೈಸ್, ಆಮೇಲೆ ಜಾಸ್ತಿ ಹೇಳ್ಬಿಟ್ರೆ ಆಮೇಲೆ ಏನಾದರೂ ಆಗ್ಬಿಡುತ್ತೆ ನಮಗೆ. ಬರ್ತಾ ಇದೀವಿ ರೇ. ತಿಂದಿಲ್ಲ ನಾನು.
ಹಂಗೆ ನಡಿ 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 ಅಳ್ತದಾಳೆ ದಿಕ್ಕು ನೋಡಿ ಅಳ್ತದಾಳೆ. ಯು ಡಿಡ್ಂಟ್ ಅಬ್ಸರ್ವ್ ಸಮಥಿಂಗ್ ಇನ್ ಮೀ? ಯಾ I saw. ಮಮ್ಮಿ hair? Yeah, I saw. You didn't tell anything. I saw it that ನಂಗೆ ಗೊತ್ತಾಗಿಲ್ಲ ಅದು ನಿಜ. ನಾನು ಕಟ್ ಮಾಡಿದ್ಯಾ? How is it? ಚೆನ್ನಾಗಿ ನನ್ನ ಬಿಟ್ಟು ಹೋಗಿದ್ದೀರಾ. Gen Z haircut ಅಂತ. ಎಷ್ಟು ಮಮ್ಮಿ ಶೋ ಯೋರ್ ಹೇರ್ ಕಟ್. ಶೋ ಅಲ್ಲೇ ತೋರಿಸ್ತಲ್ಲ ಮತ್ತಿನೇನು ದಿಕ್ಕು ನೋಡಿಲ್ಲ. ದಿಕ್ಕುಗ ಹೌಸ್ ಇಟ್ ಟಿಕ್ಕೋ ನೋಡು, ನೀನು ಒಬ್ಳೆ ಉದ್ದ ಇಟ್ಕೊಂಡಿದ್ಯಾ, ಅದಕ್ಕೆ ಎಷ್ಟು ಕಟ್ ಮಾಡ್ಬಿಡು. ಏನಕ್ಕೆ ಇಟ್ಕೊಂಡಿದ್ದಲ್ಲ ಅಷ್ಟುದ ಕೂತು, ಏನಕ್ಕೂ ಪ್ರಯೋಜನ ಇಲ್ಲ. ಎಲ್ಲ ಕಡೆ ಈ ಥರ ಜಡೆ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಜುಟ್ಟು ಹಾಕೊಂಡು ಹೋಗ್ಬೇಕು ಅಲ್ವಾ? ನೀ ಇಟ್ಕೊಂಡಿದ್ದಾಳೆ ಅನ್ಕೊಂಡು ಐ ಡೋಂಟ್ ಲೈಕ್ ಇಟ್ ಕಮ್ಸ್ ದಟ್ ವಿಲ್ ಬಿ ನೈಸ್. ಓಕೆ ಗಾಯ್ಸ್, ಸೊ ಈ ವ್ಲಾಗ್ ಇಷ್ಟೇ. ಸೊ ಬೈ ಬೈ. ದೀಕ್ಷಾಗೆ ಏನೋ ತಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ, ಅದು ಅವ್ರಿಬ್ರಿಗೆ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಬಾಯ್.